ಮಾಡೋದಕ್ಕೆ ಸಂಸದರಾಗಿರುವಂತ ತೇಜಸ್ವಿ ಸೂರ್ಯ ಅವರಿದ್ದಾರೆ, ಅವರೊಟ್ಟಿಗೆ ಮಾತಾಡ್ಸೋಗೋಣ. ಸರ್, ಈಗಾಗಲೇ ಇವತ್ತು ಕೂಡ ಸಿಗ್ನೇಚರ್ ಕ್ಯಾಂಪೇನ್ ನಡೆಸಿದ್ರಿ ಲಾಲ್ಬಾಗ್ ಅಲ್ಲಿ. ಇದಕ್ಕೂ ಮುಂಚಿತವಾಗಿ ಒಂದ್ಸಲ ನೀವು ಲಾಲ್ಬಾಗ್ ವಿಸಿಟ್ ಕೂಡ ಮಾಡಿದ್ರಿ. ಇವತ್ತು ಸಿಗ್ನೇಚರ್ ಕ್ಯಾಂಪೇನ್ ಯಾವ ರೀತಿಯಾಗಿ ನಡೀತು ಸರ್, ಏನಂತ ಹೇಳ್ತೀವಿ? ನಾನು ಲಾಸ್ಟ್ ಟೈಮ್ ಬಂದಾಗಲೇ ಹೇಳಿದ್ವಿ, ಒಂದು ಸಿಗ್ನೇಚರ್ ಕ್ಯಾಂಪೇನ್ ನಾವು ಮಾಡ್ತೀವಿ, ಜನರ ಜಾಗೃತಿ ಮಾಡ್ತೀವಿ ಅಂತ. ಇವತ್ತು ಒಂದು 5-6 ಸಾವಿರ ಜನ ಇವತ್ತು ಸೈನ್ ಮಾಡಿದ್ದಾರೆ. ಜನ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಈ ಅವೈಜ್ಞಾನಿಕ ಅನ್ಫೀಸಬಲ್ ಪ್ರಾಜೆಕ್ಟ್ ನ ರಾಜ್ಯ ಸರ್ಕಾರ ಕೈ ಬಿಡಬೇಕು ಅಂತ ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ. ಸರ್, ಯಾಕೆ ರಾಜ್ಯ ಸರ್ಕಾರಕ್ಕೆ ಈ ಅನ್ಫೀಸಬಲ್ ಅಂತ ಪದೇ ಪದೇ ನೀವು ಹೇಳ್ತಿದ್ರು ಕೂಡ ಈ ಪ್ರಾಜೆಕ್ಟ್ ಮೇಲೆ ಯಾಕೆ ಅಷ್ಟು ಆದ್ಯತೆ ಕೊಟ್ಟು ರಾಜ್ಯ ಸರ್ಕಾರ ಮುಂದಾಗಿದೆ? ರಾಜ್ಯ ಸರ್ಕಾರ ಕೇಳಬೇಕು ಸರ್. ಅಲ್ಲ, ನೀವು ಹೋಗಿ ಕೇಳಿ ಅವರಿಗೆ. ಸರ್, ಇದೆಲ್ಲ ಗುಂಡಿ ಮುಚ್ಚಕ್ಕೆ ಯೋಜನೆ ಇದೆ, ಇನ್ನೊಂದಕ್ಕೆ ಬೇರೆ ಕೆಲಸ ಇದೆ, ಒಂದು 50ಕ್ಕೂ ಹೆಚ್ಚು ಫ್ಲೈಓವರ್ಗಳು ಆಗಿಲ್ದಲೆ ಪೆಂಡಿಂಗ್ ಇದೆ. ಅದೆಲ್ಲ ಬಿಟ್ಟು ಇದು ಒಂದರಿಂದ ಯಾಕೆ ನೀವು ಬಿದ್ದಿದ್ದೀರಾ ಅಂತ ನೀವು ಒಂಚೂರು ಕೇಳಿ ಸರ್ ಅವ್ರಿಗೆ. ನನಗೂ ಗೊತ್ತಿಲ್ಲ. ಬಿಜೆಪಿ ಅವರು ಅಭಿವೃದ್ಧಿ ವಿರೋಧಿಗಳು ಅಂತ ಕೂಡ ಈ ಹಿಂದೆ ಸಿಎಂ ಅವರು ಹೇಳಿದ್ರು. ಜಿಬಿಎ ಕೂಡ ವಿರೋಧ ವ್ಯಕ್ತಪಡಿಸಿದ್ರು, ಈ ಟನಲ್ ರೋಡ್ಗೂ ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಅವರು ಬರೀ ವಿರೋಧ ಮಾಡೋದು ಅಂತ ಹೇಳ್ತೀವಿ. ಈಗ ಅಭಿವೃದ್ಧಿ ಅಂತಂದ್ರೆ ಏನು ಅನ್ನೋದನ್ನ ಕಾಂಗ್ರೆಸ್ನವ್ರು ಒಂಚೂರು ಸ್ಪಷ್ಟಪಡಿಸಬೇಕು. ಅಭಿವೃದ್ಧಿ ಅಂತಂದ್ರೆ ಪ್ರಪಂಚದಲ್ಲೇ ಕಟ್ಟಿಲ್ದಲೇ ಇರೋಂತ 43,000 ರೂಪಾಯಿ ಖರ್ಚು ಮಾಡಿ 25 ಕಿಲೋಮೀಟರ್ ರಸ್ತೆ ಮಾಡುವಂತದ್ದು ಅಭಿವೃದ್ಧಿನ? 1 ಕಿಲೋಮೀಟರ್ ರಸ್ತೆಗೆ 1,500 ಕೋಟಿ ರೂಪಾಯಿ ಖರ್ಚು ಮಾಡುವಂತದ್ದು ಅಭಿವೃದ್ಧಿನ? ಇದೇ ದುಡ್ಡಲ್ಲಿ 1 ಕಿಲೋಮೀಟರ್ ಟನಲ್ ಮಾಡೋ ದುಡ್ಡಲ್ಲಿ 4ರಿಂದ 5 ಕಿಲೋಮೀಟರ್ ಮೆಟ್ರೋ ಮಾಡಬಹುದು, 1 ಲಕ್ಷ ಜನ ಅದ್ರಲ್ಲಿ ಓಡಾಡಿಸಬಹುದು. ಅದನ್ನ ಮಾಡದಲೆ 1,800 ಕಾರ್ ಮಾತ್ರ ಓಡಾಡುವಂತದಕ್ಕೆ ಮಾಡುವಂತದ್ದು ಅಭಿವೃದ್ಧಿನ? ಅಭಿವೃದ್ಧಿ ವ್ಯಾಖ್ಯಾನ ಏನು ಅನ್ನೋದನ್ನ ಅವ್ರು ಹೇಳಿ. ಲೆಟ್ ದೆಮ್ ಡಿಫೈನ್ ವಾಟ್ ಡೆವಲಪ್ಮೆಂಟ್ ಈಸ್, ಅದಕ್ಕೆ ನಾವು ಉತ್ತರ ಕೊಡೋಣಂತೆ. ಸರ್, ಟನಲ್ ರೋಡ್ ಅಲ್ಲೇ ಬೇರೆ ಏನಾದ್ರು ಸಲಹೆ ಕೊಡ್ಲಿ ಬಿಜೆಪಿ ಅವರು ಅಂತ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್. ಏನಾದ್ರು ಕೊಡ್ತೀರಾ ಸಲಹೆ ಅವರು? ಅಲ್ಲ, ಟನಲ್ಲೇ ಮಾಡಬೇಕು, ಅದಕ್ಕೆ ಸಲಹೆ ಕೊಡಬೇಕು ಅಂತ ನಾವು ಅದನ್ನೇ ಹೇಳ್ತಿದೀವಲ್ಲ. ನೀವು ಇದೇ ದುಡ್ಡಲ್ಲಿ ಬೆಂಗಳೂರಿಗೆ 300 ಕಿಲೋಮೀಟರ್ ನೀವು ಮೆಟ್ರೋ ಮಾಡಬಹುದು, 300 ಕಿಲೋಮೀಟರ್ಸ್. ಅದೇ ನಾವು ಮಾಡಿ ಅಂತ ಹೇಳ್ತಿರೋದು. ಇವತ್ತಿಗೂ ಡೆಲ್ಲಿಯಲ್ಲಿ ಅಕ್ರಾಸ್ ಪಾರ್ಟಿ ಜನ ಶೀಲಾ ದೀಕ್ಷಿತ್ ಅವರು ನೆನಪಿಸ್ಕೊಳ್ತಾರೆ, ಡೆಲ್ಲಿ ಮೆಟ್ರೋ ಮಾಡಿದ್ರು ಅಂತ. ತಾವು ಬೆಂಗಳೂರಲ್ಲಿ 300 ಕಿಲೋಮೀಟರ್ ಮೆಟ್ರೋ ಮಾಡಿ, ಜನ ನೆನಪಿಸ್ಕೊಳ್ತಾರೆ. ನಾವಿಲ್ಲ, ನಾವು ಬಗ್ಗೆಯಕ್ಕೆ ರೆಡಿ ಆಗಿದ್ದೀವಿ, ನಾವು ಟನಲ್ ಅನ್ನು ನಾವು ಬಗ್ತೀವಿ ಅಂತ. ಇದು ಯಾಕೆ ಹಠ? ಇದು ಸರಿ ಇಲ್ಲ. ಸರ್, ನಿಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಸರ್? ಒಂದು ವೇಳೆ ಟನಲ್ ರಸ್ತೆ ಬೆಂಗಳೂರಿನ ಜನ ಈ ಟನಲ್ ರಸ್ತೆ ವಿರೋಧ ಮಾಡ್ತಾ ಇದ್ದಾರೆ. ಈ ಟನಲ್ ರಸ್ತೆ ಯಾವ ಕಾರಣಕ್ಕೂ ಆಗಲ್ಲ. ಇದಾಗಿತ್ತು ಸಂಸದರಾದಂತಹ ತೇಜಸ್ವಿ ಸೂರ್ಯ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವಗ ನ್ಯೂಸ್, ಬೆಂಗಳೂರು.